ಬಿ ವಿಟಮಿನ್ ಹಾಗೂ ಕಬ್ಬಿಣಾಂಶದಿಂದ ಕೂಡಿದ ನಮಗೆ ಉಪಯುಕ್ತವಲ್ಲವೆಂದು ಬಿಸಾಡುವ ಪದಾರ್ಥದಲ್ಲಿ ಆರೋಗ್ಯಕರ ಗೊಜ್ಜು. ಪೂರ್ಣಶ್ರೀ ಸೃಷ್ಟಿಗೆ ಸ್ವಾಗತ. ಇದು ಮಾವಿನಕಾಯಿಯೊಳಗಿನ ಬೀಜಗಳು. ಪಾಠ ಇನ್ನೂ ಆಗೋಕ್ಕೆ ಮುಂಚಿಂದು ಸ್ವಲ್ಪ ಗಾಳಿಗೆ ತೆಗೆದಿಟ್ರೆ ಈ ಥರ ಹೆಚ್ಚಿದಾಗಿ ಈ ಥರ ಆಗಿದೆ. ಇದನ್ನು ಬೇಕಿದ್ರೆ ಈ ಭಾಗನ ತೆಗಿಬಹುದು, ಏನು ತೊಂದರೆ ಇಲ್ಲ. ಒಳಗಡೆ ಬಿಳಿನೇ ಇರುತ್ತೆ. ಇದನ್ನು ಸ್ವಲ್ಪ ತುರ್ಕೊಳ್ಳೋಣ. ಈರುಳ್ಳಿಯನ್ನು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇದನ್ನು ತುರಿದಿಟ್ಕೊಂಡಿದ್ದೀನಿ. ಇದನ್ನು ತುರಿಯೋವಾಗ ಮೇಲಿಂದ ಈ ಥರ ಸಿಪ್ಪೆ ಬಂದರೆ ಅದನ್ನು ತೆಗಿಬಹುದು. ನೋಡಿ, ಇನ್ನು ತುರಿದ ಕೂಡಲೇ ಆಗಲೇ ಬಣ್ಣ ಬದಲಾಗೋಕ್ಕೆ ಶುರುವಾಗ್ತಾಯಿದೆ. ಅದರಲ್ಲಿ ಕಬ್ಬಿಣಾಂಶ ಇರೋದ್ರಲ್ಲಿ ಜಾಸ್ತಿ ಈ ಥರ ಕೆಂಪಾಗುತ್ತೆ ಅಂತ ನಮಗೆಲ್ಲ ಗೊತ್ತೇ ಇದೆ. ಸ್ವಲ್ಪ ಕಡಲೆಕಾಯಿ ಬೀಜನ ಒಂದು ಅರ್ಧ ಹಿಡಿ ಹುರಿದು ಪುಡಿ ಮಾಡಿಟ್ಕೊಳ್ತೀನಿ. ಈಗ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಚಿಟ ಚಿಟ ಅಂತ ಅಂತಿದೆ. ಈಗ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಹುರಿದಿದೆ. ಈಗ ತುರಿದಿರೋ ನಾವು ಮಾವಿನಕಾಯಿ ಬೀಜ ಏನು ಹಾಕಲ್ಲ ಅದನ್ನು ಹಾಕ್ಕೊಂಡು ಒಟ್ಟಿಗೆ ಹುರಿಯೋಣ. ಇವೆಲ್ಲ ಸ್ವಲ್ಪ ಮೆತ್ತಗಾಗಲಿ. ಕರಿಬೇವನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದೆರಡು ನಿಮಿಷ ಹುರಿಬೇಕಾಗತ್ತೆ. ಪಲಾವ್ ಎಲೆಯ ಒಂದೆರಡು ತುಂಡುಗಳನ್ನು ಇದಕ್ಕೆ ಹಾಕ್ತೀನಿ. ಅಷ್ಟೇ, ಬೇಕಿದ್ದರೂ ಹಾಕ್ಬೋದು. ಸಾಸಿವೆ ಹಾಕಿದ ಕೂಡಲೇ ಹಾಕಬಹುದು. ನಾನು ಇವಾಗ ಹಾಕ್ತಾಯಿದ್ದೀನಿ. ಈಗ ನಿಮಗೆ ಹುರಿದಿದ್ದು ಸಾಕು ಅನ್ನಿಸ್ದಾಗ ಇದಕ್ಕೆ ಇವಾಗ ನಾವು ಸಾರಿನ ಪುಡಿ ಮತ್ತು ಉಪ್ಪು ಮತ್ತು ಹುಣಸೆ ರಸ, ಸ್ವಲ್ಪ ಬೆಲ್ಲ ಮತ್ತು ನೀರು ಹಾಕಿ ಚೆನ್ನಾಗಿ ಕುದಿಸೋಣ. ಇನ್ನೂ ಸ್ವಲ್ಪ ನೀರನ್ನು ಹಾಕ್ತೀನಿ. ಈ ನೀರಲ್ಲಿ ಉಪ್ಪು ಖಾರದಲ್ಲಿ ಅದು ಸ್ವಲ್ಪ ಕುದಿಬೇಕು. ಇವೆಲ್ಲ ಚೆನ್ನಾಗಿ ಒಂದೆರಡು ಸುತ್ತು ಕುದೀಲಿ. ಇದಕ್ಕೆ ಕೊನೆಯದಾಗಿ ಒಂಚೂರು ಕಡಲೆಕಾಯಿ ಬೀಜದ ಪುಡಿನ ಹಾಕ್ಕೊಳ್ಳೋಣ. ಈಗ 1 ನಿಮಿಷ ಕುದಿಸಿದ ಮೇಲೆ ಆರಿಸಿದ್ದೀನಿ. ಇಷ್ಟ ಆಗಿದೆ, ಸಾಕು. ಇದನ್ನು ಅನ್ನಕ್ಕೆ ಕಲಿಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ದೇಹಕ್ಕೆ ಷಡ್ರಸಗಳಲ್ಲಿ ಒಗಚು ಕೂಡ ಒಂದು ರಸ, ಅದು ಕೂಡ ಸೇರಬೇಕಾಗಿರುತ್ತೆ. ಇದು ಸ್ವಲ್ಪ ಒಗಚು ಇರುತ್ತೆ, ಆದ್ದರಿಂದ ಇದನ್ನು ಸೇರಿಸ್ಕೊಳ್ತಾ ಇರ್ತೀವಿ. ಬಿ ವಿಟಮಿನ್ ಎಷ್ಟು ಒಳ್ಳೆಯದು ಎಲ್ರಿಗೂ ಬೇಕು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಆದ್ದರಿಂದ ನೀವು ಇದನ್ನು ಮಾಡಿ ನೋಡಬಹುದು. ಈ ಬೀಜದಲ್ಲಿ ಒಗಚಿರೋದು ನಿಜ, ಆದರೆ ಈ ಗೊಜ್ಜಿನಲ್ಲಿ ಒಗಚು ಸ್ವಲ್ಪನೂ ಇಲ್ಲ. ತಿಂದ ಮೇಲೆ ನಾನು ಈ ಮಾತನ್ನು ಹೇಳ್ತಾ ಇರೋದು.